Yes, sir, ಐತೆ. ಹೇಳಿ. ಸ್ಟೇಟ್ಮೆಂಟ್ ಅನ್ನ ಓದಿ ಈಗ ಬರ್ಕೊಂಡ್ರ. The tangent at any point of a circle is perpendicular to the radius through the point of contact. So ಬನ್ನಿ ಈಗ. The tangent at any point of a circle is perpendicular to the radius through the point of contact ಅಂತ ಹೇಳಿದ್ದಾರೆ. ಸೊ ಯಾರು ಇದರ ಅರ್ಥ ಹೇಳ್ತೀರಿ? Tangent at any point of a circle. ಇದು tangent ಹೌದಾ? So what is the meaning of tangent? The line touches or intersect the circle at only one point is called the tangent. This XY line touches the circle. Notice this is not touches the circle. So XY is the line touches the circle at the point P. Therefore XY is a tangent. XY ಅನ್ನೋದು tangent. Tangent ಅನ್ಬೇಕಾದ್ರೆ ಒಂದು ಕಾನ್ಸೆಪ್ಟ್ ಇರಬೇಕು. The given line touches the circle at any one point of a circle. Then we call this as XY as tangent. So now ಈಗ ನಾವೇನ್ ಪ್ರೂವ್ ಮಾಡೋದು? The tangent at any point of a circle. ಇಲ್ಲಿ ಈ ಸರ್ಕಲ್ ಯಾವುದೇ ಒಂದು ಪಾಯಿಂಟ್ ಅಲ್ಲಿ ಟ್ಯಾಂಜೆಂಟ್ ಹೇಳಿದ್ವಿ. ಯಾವ ಪಾಯಿಂಟ್ ಅಲ್ಲಿ? P is perpendicular to the radius OP. ರೇಡಿಯಸ್ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಇಂದ ಸೆಂಟರ್ ರೇಡಿಯಸ್ ಅದು ಯಾವ್ದಕ್ಕೆ ಪರ್ಪೆಂಡಿಕ್ಯುಲರ್ ಆಗಿರುತ್ತೆ? ಟ್ಯಾಂಜೆಂಟಿಗೆ ಪರ್ಪೆಂಡಿಕ್ಯುಲರ್ ಆಗಿರುತ್ತೆ ಅಂತ ತೋರಿಸ್ಬೇಕು. ದೆನ್ ಯು ಪ್ರೂವ್ ದಟ್ OP ಪರ್ಪೆಂಡಿಕ್ಯುಲರ್ ಟು XY ಅಂತ ಪ್ರೂವ್ ಮಾಡಬೇಕು. ನೋಡ್ರಿ, ದ ಟ್ಯಾಂಜೆಂಟ್ ಅಟ್ ಎನಿ ಪಾಯಿಂಟ್ ಆಫ್ ಎ ಸರ್ಕಲ್. ದ ಟ್ಯಾಂಜೆಂಟ್ ಅಟ್ ಎನಿ ಪಾಯಿಂಟ್ ಆಫ್ ಎ ಸರ್ಕಲ್. ಎನಿ ಪಾಯಿಂಟ್ ಅಂದ್ರೆ ವಾಟ್ ಎವರ್ ಇಟ್ ಮೇ ಬಿ. ಹಿಂಗೆ ಬರ್ಕೋಬೇಕು ಅಂತ ಈ ಸೈಡ್ ಅಲ್ಲಿ ಬರ್ಕೋಬಹುದು, ಈ ಸೈಡ್ ಅಲ್ಲಿ ಬರ್ಕೋಬಹುದು. ಎನಿ ಯಾವುದೇ ಸೈಡ್ ಅಲ್ಲಿ ನೀವು ಟ್ಯಾಂಜೆಂಟ್ ಬರ್ಕೊಂಡ್ರೆ ಅಲ್ಲಿಂದ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಇಂದ ರೇಡಿಯಸ್ ಎಳಿತಿಲ್ಲ, ಆ ರೇಡಿಯಸ್ ದಟ್ ಈಸ್ ಪರ್ಪೆಂಡಿಕ್ಯುಲರ್ ಟು ದಿ ಟ್ಯಾಂಜೆಂಟ್ ಅಂತ ಪ್ರೂವ್ ಮಾಡಬೇಕು. OP ಪರ್ಪೆಂಡಿಕ್ಯುಲರ್ ಟು XY ಅಂತ ಪ್ರೂವ್ ಮಾಡಿದ್ರೆ ನಾವು ದ ಥಿಯರಮ್ ಇಸ್ ಕಂಪ್ಲೀಟೆಡ್. ಪ್ರೂಫ್ ಕ್ಲಿಯರ್? ನಾವು ಮಾಡ್ಬೇಕಾಗಿರೋದು OP ಪರ್ಪೆಂಡಿಕ್ಯುಲರ್ ಟು XY. ನೋಡ್ರಿ, ಇಲ್ಲಿಂದ ಸೆಂಟರ್ ಇಂದ ಬಹಳಷ್ಟು ಲೈನ್ ಎಳಿಬಹುದು. ಯಾವುದು ಶಾರ್ಟೆಸ್ಟ್ ಡಿಸ್ಟೆನ್ಸ್ ಇರುತ್ತಲ್ಲ, ಯೂಶುವಲ್ ಆಗಿ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಇಟ್ ಈಸ್ ಪರ್ಪೆಂಡಿಕ್ಯುಲರ್ ಟು ದಿ ಟ್ಯಾಂಜೆಂಟ್. ನೋಡ್ರಿ, OQ ಇಟ್ ಇಸ್ ಎ ಡಿಸ್ಟೆನ್ಸ್ ಹೌದು, ಬಟ್ ಇಟ್ ಇಸ್ ನಾಟ್ ಎ ಶಾರ್ಟೆಸ್ಟ್ ಡಿಸ್ಟೆನ್ಸ್. Therefore you have to prove OP perpendicular to XY. ಯಾವುದೇ ಟ್ಯಾಂಜೆಂಟಿನ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಇಂದ ರೇಡಿಯಸ್ ಎಳೆದಿದ್ದು ಆ ರೇಡಿಯಸ್ ದ ಗಿವನ್ ಟ್ಯಾಂಜೆಂಟಿಗೆ ಪರ್ಪೆಂಡಿಕ್ಯುಲರ್ ಆಗಿರುತ್ತೆ ಅಂತ ಪ್ರೂವ್ ಮಾಡಬೇಕು. ಸೊ ನಾವು ಕ್ಲಿಯರ್? ಬರ್ಕೊಳ್ಳಿ ಈಗ. ಡಾಟಾ ಸೊ ಡಾಟಾ ಬರ್ಕೊಂಬಿಡಿ. given a circle data, given a circle with center
ವಿತ್ ಸೆಂಟರ್ ಓ, ಹೌದಾ? ಗಿವನ್ ಎ ಸರ್ಕಲ್ ವಿತ್ ಸೆಂಟರ್ ಓ. ನೋಡ್ರಿ, ಕಷ್ಟ ಬರೆಯೋದನ್ನ ಡಾಟಾ ಬರೆಯೋದನ್ನ ಕಷ್ಟ ಪಡಬಾರ್ದು. ಗಿವನ್ ಎ ಸರ್ಕಲ್, ಒಂದು ಸರ್ಕಲ್ ಕೊಟ್ಟಿದ್ದಾನೆ, ವಿತ್ ಸೆಂಟರ್ ಯಾವುದು ಓ. ಫುಲ್ ಸ್ಟಾಪ್. ಟ್ಯಾಂಜೆಂಟ್ XY, tangent XY to a circle, tangent XY to a circle at the point, at a point, tangent XY to a circle at a point P, at a point P. This is about data. Data ಬಗ್ಗೆ ಯಾರಿಗಾರೆ ಡೌಟ್ಸ್ ಇದ್ರೆ ಕೇಳ್ರಿ. Given a circle with center O, tangent XY to a, tangent XY to a circle at a point P. Correct ಅಮ್ಮ? XY ಏನದು tangent ಯಾವ ಪಾಯಿಂಟ್ ಅಲ್ಲಿ? at a point P. Clear? This is about data. So now to prove, ಹೌದೇನ್ರಮ್ಮ? to prove ಏನ್ ಮಾಡ್ತೀರಿ? ಟು ಪ್ರೂವ್ ಏನ್ ಮಾಡ್ಬೇಕು? perpendicular to ಪರ್ಪೆಂಡಿಕ್ಯುಲರ್ ಟು perpendicular ಅಂತ ಪ್ರೂವ್ ಮಾಡ್ಬೇಕು. ಅವಾಗ ನಮ್ ಥಿಯರಂ ಪ್ರೂವ್ ಮಾಡೋದಕ್ಕೆ ನಾವ್ ಏನ್ ಪ್ರೂವ್ ಮಾಡಬೇಕಂದ್ರೆ, ಟು ಪ್ರೂವ್ OP ಪರ್ಪೆಂಡಿಕ್ಯುಲರ್ ಟು XY. ಬರ್ಕಳಿ, ಟು ಪ್ರೂವ್ OP ಪರ್ಪೆಂಡಿಕ್ಯುಲರ್ ಟು XY. ಸೊ ಅದಾದ್ಮೇಲೆ ನಾವು ಕನ್ಸ್ಟ್ರಕ್ಷನ್. ಈಗ ನೀವು ನಿಮ್ಮ ಈ ವರ್ಷದ 24-25ನೇ ವರ್ಷದಲ್ಲಿ ನೀವೊಂದು ಸ್ಟೇಟ್ಮೆಂಟ್ ಹಾಕೊಂಡಿದ್ದೀರಿ. ಏನಂತ? ದಿನ ಪಾನಿಪುರಿ ತಿನ್ಬೇಕು ಅಂತ, ಹೌದಾ? ಏನ್ ಹಾಕೊಂಡಿದ್ದೀರಮ್ಮ? ವಾಟ್ ಇಸ್ ದ ಸ್ಟೇಟ್ಮೆಂಟ್ ಆಫ್ ಏಮ್? 24-25ನೇ ಇಸ್ವಿಲಿ ಏನ್ ಅನ್ಕೊಂಡಿದ್ರಿ? SSLC ಯನ್ನ ಪಾಸ್ ಮಾಡಬೇಕು ಅಂತ ಅನ್ಕೊಂಡಿದ್ರಿ. ಅದಕ್ಕೆ ಬೇಕಾದ ಪೂರಕ ಸಿದ್ಧತೆಗಳನ್ನು ನೀವು ಮಾಡ್ಕೊಂಡಿದ್ದೀರಿ. ಕ್ಲಾಸಿಗೆ ಹೋಗ್ತಿದ್ದೀರಿ, ಆನ್ಲೈನ್ ಕ್ಲಾಸ್ ಕೇಳ್ತಿದ್ದೀರಿ, ಯೂಟ್ಯೂಬ್ ನೋಡ್ತಿದ್ದೀರಿ, ಬೇರೆ ಬೇರೆ ಎಲ್ಲ ಮಾಡ್ತಿದ್ದೀರಿ. ಯಾವ್ದಕ್ಕೋಸ್ಕರ? ಟು ಪ್ರೂವ್ ನಲ್ಲಿ ಬರ್ಕೊಂಡಿದಿರಲ್ಲ ಅದನ್ನ ಸರ್. ಟು ಪ್ರೂವ್ ನಲ್ಲಿ ಏನ್ ಬರ್ಕೊಂಡಿದ್ದೀರಿ? 24-25ನೇ ಸಾಲಿನಲ್ಲಿ SSLC ಪರೀಕ್ಷೆಯನ್ನ ಪಾಸ್ ಆಗಬೇಕು. ಅದು ಟು ಪ್ರೂವ್. ನೀವ್ ಅನ್ಕೊಂಡ್ರೆ ಅದನ್ನ ಮಾಡ್ಲಿಕ್ಕೆ ಏನೇನ್ ಬೇಕು? ಕನ್ಸ್ಟ್ರಕ್ಷನ್, ಸ್ಕೂಲಿಗೆ ಹೋಗ್ಬೇಕು, ಎಕ್ಸಾಮ್ ಫೀಸ್ ಕಟ್ಬೇಕು, ಹೌದಲ್ವಾ? ಮತ್ತೆ ಡೈಲಿ ಓದ್ಬೇಕು, ಮತ್ತೆ ಬೇರೆ ಅನ್ನ ಅರ್ಥ ಆಗಿಲ್ಲ ಆನ್ಲೈನ್ ಕ್ಲಾಸ್ ಜಾಯ್ನ್ ಆಗಿದ್ದೀರಿ, ಇನ್ನ ನಮ್ ಫ್ರೆಂಡ್ಸ್ ಹತ್ರ ಶೇರ್ ಮಾಡ್ಕೊಂತೀರಿ. ಇವೆಲ್ಲವೂ ಯಾವ್ದಕ್ಕೆ? ಈ ಟು ಪ್ರೂವ್ ಅನ್ಕೊಂಡಿದಿಲ್ಲ, ಇದನ್ನ ಕಂಪ್ಲೀಟ್ ಮಾಡಕ್ಕೋಸ್ಕರ ಇವೆಲ್ಲ ಮಾಡೋದು. ದಟ್ ಈಸ್ ಕಾಲ್ಡ್ ಕನ್ಸ್ಟ್ರಕ್ಷನ್. ನಾವು OP ಪರ್ಪೆಂಡಿಕ್ಯುಲರ್ ಟು XY ಅಂತ ಮಾಡ್ಬೇಕಲ್ಲ, ಅದಕ್ಕೆ ಏನ್ ಮಾಡ್ಬೇಕು? ಅದಕ್ಕೆ ಬೇಕಾದಂತ ಪೂರಕ ಸಿದ್ಧತೆಗಳನ್ನ ನಾವು ಮಾಡ್ಕೋಬೇಕು. ಕನ್ಸ್ಟ್ರಕ್ಷನ್ ಏನ್ ಮಾಡ್ಕೊಂಡಿದೀವಿ? ಟೇಕ್ ಎ ಪಾಯಿಂಟ್. ಎಲ್ಲಿದೆ? ಟೇಕ್ ಎ ಪಾಯಿಂಟ್ Q ಆನ್. ಎಲ್ಲಿದೆ ಅದು? XY ಟೇಕ್ ಎ tangent ಪಾಯಿಂಟ್ ಆನ್ Q ಆನ್ XY ಅದರ್ ದ್ಯಾನ್ P. P ಬಿಟ್ಬಿಟ್ಟು ತಗೋಬೇಕು. ನೋಡ್ರಿ, ಟೇಕ್ ಎ ಪಾಯಿಂಟ್ Q ಆನ್ XY ಅದರ್ ದ್ಯಾನ್ P. P ಯನ್ನ ಬಿಟ್ಟು ತಗೋಬೇಕು. ಅಂಡ್ ಜಾಯಿನ್ OQ. ಕ್ಲಿಯರ್? ಇಷ್ಟೇ ಮಾಡಿರೋದಲ್ವಾ? ಟೇಕ್ ಎ ಪಾಯಿಂಟ್ Q ಆನ್ XY ಅದರ್ ದ್ಯಾನ್ P ಅಂದ್ರೆ P ಇರೋ ಜಾಗದಲ್ಲಿ ಮತ್ತೊಂದು ಪಾಯಿಂಟ್ ತಗೊಳಕ್ ಬರಲ್ಲ ಅಂತ. ಅಂಡ್ ಜಾಯಿನ್ OQ. ಕ್ಲಿಯರ್ ಆಯ್ತು? ಇದ್ರೆ ಹೇಳ್ರಮ್ಮ, ಡೌಟ್ ಇದ್ರೆ. ಕ್ಲಿಯರ್ ಸರ್. ಕ್ಲಿಯರ್ ಬರ್ಕಾಡ್ರಿ. ಕನ್ಸ್ಟ್ರಕ್ಷನ್. ಟೇಕ್ ಎ ಪಾಯಿಂಟ್, ನೋಡ್ಕೊಂಡ್ ಬರೀರಿ. ನಾನು ಬರ್ಸಿರೋದನ್ನ ತೇರಿ ಅಂತ ಬರ್ಕೋಬೇಡ್ರಿ ನೀವು. ಟೇಕ್ ಎ ಪಾಯಿಂಟ್ Q ಆನ್ ಎಲ್ಲಿ? XY. ಎಲ್ಲೈತೆ ಅದ್ ಲೈನ್? ಪಾಯಿಂಟ್ ಎಲ್ಲೈತೆ? XY ಮೇಲೆ. ಅದರ್ ದ್ಯಾನ್ ಯಾರನ್ನ ಬಿಟ್ಬಿಟ್ಟು ತಗೋಬೇಕು? P. ಅದರ್ ದ್ಯಾನ್ P. ಜಾಯಿನ್ ಯಾವ್ದು? OQ. OQ. Q.
ಜಾಯಿನ್ ಓ ಕ್ಯೂ. ಡೌಟ್ ಏನಾರ ಇದೆಯಾ? ಡಾಟಾ ಆಯ್ತು, ಪ್ರೂವ್ ಆಯ್ತು, ಕನ್ಸ್ಟ್ರಕ್ಷನ್ ಆಯ್ತು. ನೆಕ್ಸ್ಟ್ ಯು ಕ್ಯಾನ್ ಗೋ ಫಾರ್ ದ ಪ್ರೂಫ್. ಎಲ್ಲ ರೆಡಿ ಮಾಡ್ಕೊಂಡಿದೀವಿ, ಎಲ್ಲ ಓದಾಗಿದೆ. ಫೆಬ್ರವರಿ 15ಕ್ಕೆ ಎಕ್ಸಾಮ್ ಬರಿಬೇಕು ಸರ್ ನಾವು CBS ಸರ್, ಕರೆಕ್ಟ್ ಏನ್ರಮ್ಮ? ಸೊ ಅದು ನಾವು ಮಾಡ್ಬೇಕೀಗ. ಸೊ ನೆಕ್ಸ್ಟ್ ಈಸ್ ಪ್ರೂಫ್. ಯಾರು ಹೇಳ್ತೀರಿ ಈಗ? ಡಾಟಾ ಬಗ್ಗೆ ಏನ್ ಡೌಟ್ ಇದೆ, ಟು ಪ್ರೂಫ್ ಬಗ್ಗೆ ಏನ್ ಡೌಟ್ ಇದೆ? ನಾನು ಪ್ರೂಫಿಗೆ ಆಮೇಲೆ ಹೋಗ್ಬಿಡ್ತೀನಿ. ಟು ಪ್ರೂಫ್ ಇನ್ನು ಸ್ವಲ್ಪ ಇದೆ, ಅದೇನ್ ಬಹಳಷ್ಟಿಲ್ಲ. ಒಂದಿಷ್ಟು ಕತೆ ಬರ್ದ್ಬಿಟ್ರೆ ಮುಗೀತು. ಡಾಟಾ ಏನು? ಗಿವನ್ ಎ ಸರ್ಕಲ್ ವಿತ್ ಸೆಂಟರ್ ಓ, ಕರೆಕ್ಟ್ ಏನ್ರಮ್ಮ? ಹೌದೇನ್ರಮ್ಮ? ಈ ಸರ್ಕಲ್ ನ ಅವನೇ ಕೊಟ್ಬಿಟ್ಟಿದ್ದಾನೆ, ಒಂದ್ ಸರ್ಕಲ್ ವಿತ್ ಸೆಂಟರ್ ಓ, ಟ್ಯಾಂಜೆಂಟ್ XY. ಹೌದೇನ್ರಮ್ಮ? ಅಟ್ ಎ ಪಾಯಿಂಟ್ ಎಲ್ಲಿ? ಟು ಎ ಸರ್ಕಲ್ ಅಟ್ ಎ ಪಾಯಿಂಟ್ ಎಲ್ಲಿ? P. ಇದು ಡಾಟಾ. ನಾವು ಪ್ರೂವ್ ಮಾಡ್ಬೇಕಾಗಿರೋದು ಈ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಇಂದ ಒಂದು ರೇಡಿಯಸ್ ಎಳಿತೀವಿ ಸೆಂಟರ್ಗೆ. ಆ ಪಾಯಿಂಟ್ ಆ ರೇಡಿಯಸ್ ದಟ್ ಈಸ್ ಪರ್ಪೆಂಡಿಕ್ಯುಲರ್ ಟು ದಿ ಗಿವನ್ ಟ್ಯಾಂಜೆಂಟ್. ಯಾವುದು? XY ಗೆ ಪರ್ಪೆಂಡಿಕ್ಯುಲರ್ ಆಗಿದೆ ಅಂತ ಪ್ರೂವ್ ಮಾಡಬೇಕು. ಕನ್ಸ್ಟ್ರಕ್ಷನ್. ಟೇಕ್ ಎ ಪಾಯಿಂಟ್ ಆನ್ XY, ಟೇಕ್ ಎ ಪಾಯಿಂಟ್ Q ಆನ್ XY. ಹೌದನ್ರಮ್ಮ? ಅದರ್ ದ್ಯಾನ್ P ಬಿಟ್ಬಿಟ್ಟು ತಗೋಬೇಕು ಅಂಡ್ ಜಾಯಿನ್ OQ. ನೋ ಕ್ಲಿಯರ್? ಏನಾರ ಇದೆಯಾ? ಕಷ್ಟ ಇದೆಯಾ? No, sir. ಪ್ರೂಫ್. Q lies LIES outside the circle. Q ಅನ್ನೋ ಪಾಯಿಂಟ್ ಸರ್ಕಲ್ ಮೇಲಿದೆಯೋ ಸರ್ಕಲ್ ಇಂದ ಹೊರಗಿದೆಯೋ? ಸರ್ಕಲ್ ಇಂದ Circle ಇಂದ ಹೊರಗಿದೆ sir. Q lies outside the circle. ಸರ್ಕಲ್ಗೂ ಅದಕ್ಕೂ ಸಂಬಂಧನೇ ಇಲ್ಲ. ಐತೇನ್ರಮ್ಮ? ಜಾಯಿನ್ ಮಾಡಿದ್ವಿ ಸೆಂಟರ್ಗೆ, ಬಟ್ ಇಟ್ ಈಸ್ ನಾಟ್ ರಿಲೇಟೆಡ್ ಟು, ಇಟ್ ಈಸ್ ಇನ್ಸೈಡ್ ದಿ ಸರ್ಕಲ್ ಇಲ್ಲ, ಅದು ಟಚಿಂಗ್ ದಿ ಸರ್ಕಲ್ ಇಲ್ಲ. ಹೌದೇನ್ರಮ್ಮ? ಎಲ್ಲೂ ಟಚ್ ಆಗಿಲ್ಲ ಅಥವಾ ಸರ್ಕಲ್ ಒಳಗೂ ಇಲ್ಲ. therefore Q lies outside the circle. ಸ್ಟಾಪ್. OQ is OQ ನೋಡ್ರಮ್ಮ, OQ ಐತಾ? ಬರ್ಕಬೇಡ ಸುಮ್ನೆ, ಅಲ್ಲಿ ಐತಾ ನೋಡ್ಬೇಕು. ನಿಮ್ಮ ಫಿಗರ್ ಅಲ್ಲಿ OQ ಇದೆಯಾ? OQ is larger than OP. ಕರೆಕ್ಟಾ? Yes, sir. OQ ಅನ್ನೋದು OP ಗಿಂತ ದೊಡ್ಡದಾಗಿದೆಯಾ? Yes, sir. OQ is larger than the OP. Therefore OQ is greater than OP. ಬರಿಬೋದಾ? Yes, sir. OQ is greater than OP ಅಂದ್ರೆ OQ OP ಗಿಂತ ದೊಡ್ಡದು. ಬರಿಬೋದಾ? Yes, sir. ನೋಡ್ರಮ್ಮ, Q ಅನ್ನೋ ಪಾಯಿಂಟ್ ಲೈಸ್ ಔಟ್ಸೈಡ್ ದಿ ಸರ್ಕಲ್ ಅಂದ್ರೆ ಸರ್ಕಲ್ ಇಂದ ಹೊರಗಿದೆ. ಆಮೇಲೆ ನೋಡಿದ್ವಿ ಜಾಯಿನ್ OQ ಮಾಡ್ಕೊಂಡಿದ್ವಿ. OQ ಈಸ್ ಗ್ರೇಟರ್ ದ್ಯಾನ್ OP. ಕರೆಕ್ಟ್ ಏನ್ರಮ್ಮ? OQ OP ಗಿಂತ ದೊಡ್ಡದಿದೆ. ಕರೆಕ್ಟ್ ಆಯ್ತು ಅನ್ಸುತ್ತಾ? ಇಲ್ಲ ನೋಡಮ್ಮ, Yes, sir. ನೋಡ್ರಿ ಈಗ ಇಲ್ಲಿ ತನಕ ಬಂದ್ರೆ ಏನಾಗ್ತಿತ್ತು? ಇಲ್ಲಿಗೆ ಲಾಸ್ಟ್ ಆಗಿದ್ರೆ ಇದು ರೇಡಿಯಸ್ ಆಗೋದು, ಇದು ರೇಡಿಯಸ್ ಆಗೋದು, ಅವಾಗ ಈಕ್ವಲ್ ಆಗೋ. ಬಟ್ ಇಟ್ ಈಸ್ ಔಟ್ಸೈಡ್ ದಿ ಸರ್ಕಲ್ ಇದೆ Q. therefore OQ length it is always greater than the radius. ಕ್ಲಿಯರಾ? ಹೇಳ್ರಮ್ಮ. Yes, sir. ಅರ್ಥ ಆಯ್ತು. OQ OP ಗಿಂತ ದೊಡ್ಡದ ಅಥವಾ ಚಿಕ್ಕದ? ನಾನ್ ಪ್ರಶ್ನೆ ಅರ್ಥ ಮಾಡ್ಕೊಳ್ರಿ. OQ OP ಗಿಂತ ದೊಡ್ಡದ ಚಿಕ್ಕದ? ದೊಡ್ಡದು ಅರ್ಥ ಆಗಿದೆಯಲ್ಲ? ಬರೀರಿ. OQ is longer than OQ is longer than OP of the circle. that is ಅಂತ ಬರ್ದು OQ that is ಅಂತ ಬರ್ದು OQ is greater than OP. Sir. ಹೇಳವಾ?
ನೀವ್ ಹೇಳದ್ ಕಟ್ ಕಟ್ ಆಗ್ತೈತೆ ಬೋರ್ಡ್ ಮೇಲೆ ಬರೀರಿ ಸರ್. ಏನ್ ಕಟ್ ಆಗ್ತಿದೆ? ಈಗ ಪ್ರೂಫ್ ಹೇಳಿದ್ರಲ್ಲ. Q lies outside the circle. Q lies outside the circle. ಬರ್ಕಂಡ? ಎಸ್ ಸರ್. OQ is larger than OQ is larger than OP of the circle. OP of the circle, that is OQ greater than OP. That is OQ greater than OP. Clear? ಎಸ್ ಸರ್. Okay. Next line ಬರ್ಕೊಳ್ರಿ. ಬರೆಯಕ್ಕೆ ಈಜಿ ಆಗುತ್ತೆ. Since this happens for every point on the since this happens for every point on the xy except the point P, except the point P, that is OP is the shortest of all OP is the shortest of all distances of the point O to the points of XY. ನೋಡ್ರಮ್ಮ, ಏನ್ ಬರ್ಸಿದೀನಿ ಹೇಳ್ರಿ ಈಗ. Since this happens for every point on the XY, every point XY ನ ಪಾಯಿಂಟ್ ಎಲ್ಲ ಪಾಯಿಂಟ್ except P ನೋಡಿ ಬರ್ಸಿದೀನಿ. Since this happens for every point on the XY except P ಬಿಟ್ಟು ಉಳಿದ ಎಲ್ಲ ಕೇಸಸ್ ಅಲ್ಲಿ ಯಾವುದೇ ಮಾಡಿದ್ರು ಇದೇ ಶಾರ್ಟೆಸ್ಟ್ ಡಿಸ್ಟೆನ್ಸ್. ಕರೆಕ್ಟ್ ಏನ್ರಮ್ಮ? ಬರ್ಸಿರೋ ಮೀನಿಂಗ್ ಅಷ್ಟೇ ಇರೋದು, ಅರ್ಥ ಮಾಡ್ಕೊಳ್ರಿ. ಸಿನ್ಸ್ ದಿಸ್ ಹ್ಯಾಪನ್ಸ್, ಯಾವಾಗಲೂ ಹ್ಯಾಪನ್ ಆಗುತ್ತೆ. ಫಾರ್ ಎವ್ರಿ ಪಾಯಿಂಟ್ ಆನ್ ದಿ XY, ಫಾರ್ ಎವ್ರಿ ಪಾಯಿಂಟ್ ಈ XY ಮೇಲೆ ಯಾವುದೇ ಪಾಯಿಂಟ್ ಇದ್ದಾಗ ಎಕ್ಸೆಪ್ಟ್ ಯಾವ್ದನ್ನ ಬಿಟ್ಬಿಟ್ಟು ಪಾಯಿಂಟ್ ಪಿ ಬಿಟ್ಟು ದಟ್ ಈಸ್ OP ಅನ್ನೋದು is the smallest shortest of all distance. OP ಅನ್ನೋದು ಇಲ್ಲಿಂದ ಏನ್ ಎಳಿತೀವಿ ಈ ಡಿಸ್ಟೆನ್ಸ್, ಇಲ್ಲಿಂದ ಎಷ್ಟಾರು ಡಿಸ್ಟೆನ್ಸ್ ಹೇಳ್ಕೊಡ್ರಿ, ಇಟ್ ಇಸ್ ದಿ ಶಾರ್ಟೆಸ್ಟ್ ಆಫ್ ಆಲ್ ದ ಡಿಸ್ಟೆನ್ಸ್. ಹೌದೇನ್ರಮ್ಮ? ಯಾವ್ದ್ರಿಂದ? XY ಇಂದ. Therefore ಲಾಸ್ಟ್ ಕನ್ಕ್ಲೂಷನ್ OP ಏನಾ? perpendicular to XY. OP is perpendicular to XY. So this is the 10.1 theorem. So ನೋಡಿ, ಬಹಳಷ್ಟು ಈಸಿ ಇದೆ, ಕತೆ ಬರೆಯೋದು ಎಲ್ಲೂ ಏನು ಮಾಡಂಗಿಲ್ಲ, ಅರ್ಥ ಮಾಡ್ಕೊಂಡ್ರೆ ಅರ್ಥ ಆಗುತ್ತೆ. ಏನಾರ ಡೌಟ್ ಇದ್ರೆ ಕೇಳ್ರಿ. ಇದೇನ್ರಮ್ಮ? ನೋ No, ಸರ್. ಇಲ್ಲಲ್ಲ ಸಾನಾ? ನೋ ಸರ್. ಆ ಅರ್ಥ ಆಯ್ತಾ? 10.1 ಎಸ್ ಸರ್. ಯಾರು ಹೇಳ್ತೀರಮ್ಮ? ಡಾಟಾ ಏನ್ರಮ್ಮ ಸರ್? ಡಾಟಾ ಏನ್ ಗೊತ್ತಾ ಸರ್? ಗಿವನ್ ಎ ಸರ್ಕಲ್ ವಿತ್ ಸೆಂಟರ್ ಓಬ್ಲೇಶ್. ಕರೆಕ್ಟಾ? ಸೆಂಟರ್ ಯಾವ್ದು? ಓ ಕರೆಕ್ಟ್ ಐತೇನ್ರಮ್ಮ? ಟ್ಯಾಂಜೆಂಟ್ ಯಾವ್ದು? XY.
ಏನ್ X, ಟ್ಯಾಂಜೆಂಟ್ Y. ಸೊ ಟ್ಯಾಂಜೆಂಟ್ ಅಂದ್ರೆ ಹೆಂಗ್ ಗೊತ್ತಾ ಸರ್, ಅವ್ರು ಇಲ್ಲಾಶಿ ನುಗ್ಗಿ ಇಲ್ಲಾಶಿ ಹೊರಗೆ ಹೋಗ್ಬೇಕು, ಅವ್ರ ಟ್ಯಾಂಜೆಂಟ್. No, sir. ಟ್ಯಾಂಜೆಂಟ್ ಅಂದ್ರೆ ಹಿಂಗ ಆಲ್ ನುಗ್ಗೋಗ್ಬೇಕು ಸರ್. ನುಗ್ಗೋಗೋದ್ No, sir. Secant. Secant. ಸೀಕೆಂಟ್. ಹೊರಗಿಂದ ಹೊರಗೆ ಟಚ್ ಮಾಡೋದಕ್ಕೆ Tangent. Tangent. ಟಚ್ ಮಾಡದೆ ಇರೋಕೆ ನಾನ್ ಇಂಟರ್ಸೆಕ್ಟಿಂಗ್. Non-intersecting. ಪ್ರಸಿದ್ಧ ಹೌದೇನ್ರಮ್ಮ? Yes, sir. ನನಗೆ ಅವ್ರಿಗೆ ಸಂಬಂಧನೇ ಇಲ್ಲ ಅಂದ್ರೆ ಅವ್ರಿಗೆ ಸಂಬಂಧನೇ ಇಲ್ಲ ಬಿಟ್ಬಿಡಲಿ, ಅವನು ಮಾತಾಡಲ್ಲ ಅವನು ಇದ್ರ ಕಂಡ್ರೆ ಮಾತಾಡಲ್ಲ ಅಂತಲ್ಲ, ನಾನ್ ಇಂಟರ್ಸೆಕ್ಟಿಂಗ್. ಸೀಕೆಂಟ್ ಅಂದ್ರೆ ಹಾದೋಗೋದು ಒಬ್ಬಳ ಮೇಲೆ. ಟ್ಯಾಂಜೆಂಟ್ ಅಂದ್ರೆ ಜಸ್ಟ್ ಟಚಿಂಗ್, ಸ್ಪರ್ಶ. ಪಿಕ್ಚರ್ ಕೇಳಿದೀರಾ? ಕನ್ನಡದಲ್ಲಿ ಟ್ಯಾಂಜೆಂಟ್ ಅಂದ್ರೆ ಸ್ಪರ್ಶಕ ಅಂತ ಆಯ್ತಲ್ಲ. ಓಕೆ, ಗಿವನ್ ಎ ಸರ್ಕಲ್ ವಿತ್ ಸೆಂಟರ್ O ಅಂಡ್ ಟ್ಯಾಂಜೆಂಟ್ XY ಟು ಎ ಸರ್ಕಲ್ ಅಟ್ ದಿ ಪಾಯಿಂಟ್ P. XY ಅನ್ನೋದು ಯಾವ ಪಾಯಿಂಟ್ ಅಲ್ಲಿ ಟ್ಯಾಂಜೆಂಟ್ ಆಗಿದೆ? P point ಅಲ್ಲಿ. P. ಈಗ ಟು ಪ್ರೂವ್ ಏನು ನಾವು ಪ್ರೂವ್ ಮಾಡಬೇಕು, ಈ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಇಂದ ರೇಡಿಯಸ್ ಇದೆಯಲ್ಲ, ಈ ರೇಡಿಯಸ್ ಈ ಟ್ಯಾಂಜೆಂಟ್ಗೆ ಪರ್ಪೆಂಡಿಕ್ಯುಲರ್ ಆಗಿದೆ ಅಂತ ಪ್ರೂವ್ ಮಾಡಬೇಕು. ಪರ್ಪೆಂಡಿಕ್ಯುಲರ್ ಆಗಿದೆ ಅಂತ ಪ್ರೂವ್ ಮಾಡ್ಬೇಕಂದ್ರೆ O ಇಂದ XY ಮೇಲೆ ಯಾವುದೇ ಗೆರೆಯನ್ನು ಹೇಳಿದ್ರೆ ಇದೇ ಅತ್ಯಂತ ಚಿಕ್ಕ ಗೆರೆ ಅಂತ ಪ್ರೂವ್ ಮಾಡ್ಬೇಕು. ಆ ಚಿಕ್ಕ ಗೆರೆ OP is perpendicular to XY. ನೋಡ್ರಿ, OQ it is the largest of OP. ಹೌದೇನ್ರಮ್ಮ? OP ಬಿಟ್ಬಿಟ್ಟು ಇನ್ಯಾವ್ರೆ ಪಕ್ಕ, ಇಲ್ಲೇ ಒಂದು ಪಕ್ಕಕ್ಕೆ ಇನ್ನೊಂದು ಹೇಳಿರಿ, ಜಸ್ಟ್ ನಾನು ತೋರಿಸ್ತಿದ್ದೀನಿ. ಇನ್ನೊಂದು ಹೇಳಿದ್ರಿ ಜಸ್ಟ್ M ಅಂತ ಇಟ್ಕೊಳ್ರಿ, ಬಟ್ OPನೆಸ್ ಶಾರ್ಟೆಸ್ಟ್. ಅರ್ಥ ಆಯ್ತಾ? OPನೆಸ್ ಶಾರ್ಟೆಸ್ಟ್. Yes, sir. ಓಕೆ, ಟು ಪ್ರೂವ್ ಏನ್ ಮಾಡ್ಕೊಂಡ್ರಿ? OP ಪರ್ಪೆಂಡಿಕ್ಯುಲರ್ ಟು XY. ಕನ್ಸ್ಟ್ರಕ್ಷನ್ ಮಾಡ್ಕೊಂಡ್ವಿ. ಟೇಕ್ ಎ ಪಾಯಿಂಟ್ Q on XY. ಒಂದು XY ಮೇಲೆ ಒಂದು ಪಾಯಿಂಟ್ ತಗೊಂಡ್ವಿ, ಯಾವ್ದನ್ನ? Q. ಅದರ್ ದ್ಯಾನ್ ಯಾವ್ದೋ P ಬಿಟ್ಬಿಟ್ಟು and join OQ. This is about construction. Next, proof. Q lies outside the circle. Q ಅನ್ನೋದು ಸರ್ಕಲ್ ನ ಹೊರಗಿದೆಯೋ ಒಳಗಿದೆಯೋ? ಹೊರಗಿದೆ ಸರ್. ಹೊರಗಿದೆ. ಅಂದ್ರೆ ನಿಮ್ ಕಣ್ಣಿಗೆ ಕಾಣ್ತತೆ ಅಂದ್ರೆ, ಕಣ್ ಕಾಣ್ತವೆ ಅಂದ್ರೆ ಸಾನಾ ಎಮ್ಮಿ, ರಮ್ಯಾ, ಮತ್ತಿನ್ಯಾರು ಕನ್ನಡಕ ಹಾಕೊಂಡರು? ರಚನಾ, ಅವರೆಲ್ಲರಿಗೂ ಕಾಣ್ತತೆ ಅಂದ್ರೆ ಈ OQ ದೊಡ್ಡದು. ಕರೆಕ್ಟಾ? OP ಗಿಂತ OQ ದೊಡ್ಡದು. ಕರೆಕ್ಟಾ? ನನಗೆ ಕನ್ನಡಕ ಹಾಕೊಂತೀನಿ, ನಂಗೆ ಕಾಣ್ತಿದೆ. OQ OP ಗಿಂತ ದೊಡ್ಡದು. ಕರೆಕ್ಟ್ ಏನ್ರಮ್ಮ? Yes, sir. ಇದು ವಂಶಿ, ಈ ಸಮನ್ವಿ, ಮಾನ್ಯ ಅವ್ರಿಗೆ ಕಣ್ ಕಾಣಲ್ಲ ಪಾಪ. ಅದೇ ಅವ್ರಿಗೆ ಏನ್ ಕಾಣುತ್ತೆ? OPನೇ ದೊಡ್ಡ ಕಾಣಿಸುತ್ತೆ, OQನೇ ಚಿಕ್ಕದ್ ಕಾಣಿಸುತ್ತೆ. ಪಾಪ ಅವ್ರ ಬೈ ಬರ್ತ್ ಡಿಫೆಕ್ಟ್ಸ್ ಇದಾವೆ. ನಮಗೆ ಡಿಫೆಕ್ಟ್ಸ್ ಬಂದಿದ್ದು ನಾವು ತಿದ್ಕೊಂಡಿದೀವಿ ಈಗ. ಗೊತ್ತಲ್ಲ? ಬನ್ನಿ ಕೊಡು ಬೋಟ್ ಇಲ್ಲ. ಇದೀನಿ ಸರ್. ಓಕೆ, ಬರ್ರಿ, ಅದ್ ಬಿಟ್ಬಿಡಿ. ಸೊ ಈ OQ is always larger than the OP. Therefore, you can write OQ is greater than OP. Since it happens for every pointer XY except P. ಈ XY ಮೇಲಿನ ಯಾವುದೇ ಎಲ್ಲಾ ಪಾಯಿಂಟ್ಗೂ ಇದು ಹ್ಯಾಪನ್ ಆಗುತ್ತೆ. ಯಾವ ಪಾಯಿಂಟ್ ಅನ್ನ ಬಿಟ್ಟು ಮಾಡಬೇಕು? P ಪಾಯಿಂಟ್ ಬಿಟ್ ಮಾಡಿದ್ರೆ. So OP is the shortest of all the distances. Therefore, OP perpendicular to XY. This is about the theorem 10.1. So now clear? Now you can go for the exercise. ಯಾವುದು? 10.1 ಬರ್ಕಡಿ. 10.1 ನಲ್ಲಿ ಫಸ್ಟ್ ಕ್ವಶನ್ ಬರ್ಕಡ್ರಿ. ಏನಿದೆಯಮ್ಮ? ನಮ್ಗೆ ಹೆಂಗ್ ಗೊತ್ತ ಸರ್? ನೀವೇ ಓದ್ರ ಸರ್? ನೀವೇ ಓದಕ್ ಬರಲ್ವೇ? ಎಸ್
Sir, ಎಂತ ಪ್ರಶ್ನೆ? how many tangents can a circle have? ಹೌ ಮೆನಿ ಟ್ಯಾಂಜೆಂಟ್ಸ್ ಕ್ಯಾನ್ ಎ ಸರ್ಕಲ್ ಹ್ಯಾವ್? ಒಂದು ಸರ್ಕಲ್ ಇದೆ ನೋಡ್ರಮ್ಮ, ಒಂದು ಸರ್ಕಲ್ ಇದೆ. ಈ ಪಾಯಿಂಟ್ ಅಲ್ಲಿ ಒಂದು ಟ್ಯಾಂಜೆಂಟ್, ಇಲ್ಲೊಂದಿದೆ, ಈ ಪಾಯಿಂಟ್ ಅಲ್ಲಿ ಒಂದು ಟ್ಯಾಂಜೆಂಟ್, ಇಲ್ಲೊಂದು ಪಾಯಿಂಟ್ ಇದೆ, ಇಲ್ಲೊಂದು ಟ್ಯಾಂಜೆಂಟ್ ಎಳಿಬಹುದು, ಇಲ್ಲಿದೆ, ಹಿಂಗೆ ಎಳಿಬಹುದು. ಎಷ್ಟು ಎಳಿಬಹುದು? Infinite. Infinity. ನಂಬರ್ ಆಫ್ ಟ್ಯಾಂಜೆಂಟ್ಸ್. ಒಂದು ಸರ್ಕಲ್ಗೆ ನೀವು ಟ್ಯಾಂಜೆಂಟ್ಸ್ ಎಷ್ಟು ಬೇಕಾದ್ರೆ ಎಳಿಬಹುದು. ಬಟ್ ಎಕ್ಸ್ಟರ್ನಲ್ ಪಾಯಿಂಟ್ ಇಂದ ಎಷ್ಟು ಟ್ಯಾಂಜೆಂಟ್ಸ್ ಎಳಿಬಹುದು? Two tangents. Only two tangents. The length of their tangents are always equal. ನಿನ್ನೆ ಹೇಳಿದಿನೋದಲ್ವಾ? ಬರೀರಿ, Yes. infinite number of tangents. ಇದ್ರು ಇಲ್ಲ. ಪ್ರಜು, ಪ್ರಜು ಏನ್ ಸರ್? ಉಸಿರಾಡಲಿ, ಸರ್ ಉಸಿರಾಡಪ್ಪ, ಕರೆದ ಮಾತಾಡಪ್ಪ. ಬರ್ದ ಏನ್ ಬರ್ದ್ರಪ್ಪ? ಹೌ ಮೆನಿ ಟ್ಯಾಂಜೆಂಟ್ಸ್ ಕ್ಯಾನ್ ಎ ಸರ್ಕಲ್ ಹ್ಯಾವ್? ಎಷ್ಟು ಬರ್ದ್ರಿ? ಒಂದು 25 ಅಂತ ಬರ್ದಿವಿ ಸಾ. Infinite number of tangents. ಇನ್ಫೈನೈಟ್ ಅಂದ್ರೆ ಕೌಂಟ್ಲೆಸ್, ಎಷ್ಟು ಬೇಕಾದ್ರೂ ನಾವು ಟ್ಯಾಂಜೆಂಟ್ಸ್ ಅನ್ನ ಎಳಿಬಹುದು ಒಂದು ಸರ್ಕಲ್ ಗೆ. ಓಕೆ, ನೌ ರೈಟ್ ದ ಫಿಲ್ಲಿಂಗ್ ದಿ ಬ್ಲಾಂಕ್ಸ್. ಫಸ್ಟ್ ಕ್ವಶನ್ ಬರೀರಿ. ಯಾರು ಹೇಳ್ತೀರಮ್ಮ? ಟ್ಯಾಂಜೆಂಟ್ ಟು ಎ ಸರ್ಕಲ್ ಇಂಟರ್ಸೆಕ್ಟ್ ಇಟ್ ಇನ್. ಈಗ ಒಂದು ಸರ್ಕಲ್ ಇದೆ, ಯಾಕಲ್ಲ ಹಿಂಗ್ ಮಾಡ್ತಪ್ಪ? ನೀನ್ ಮಾಡ್ದಂಗೆ ಮಾಡ್ತಾ ಇದ್ದಿದ್ದು. ನೀನು ಒಂದೊಂದ್ಸಲ ಹಂಗ್ ಮಾಡ್ತೀಯಪ್ಪ, ಅದು ಹಂಗೆ ಮಾಡ್ತತೆ. ಇಂಕ್ ತಗೊಳ್ರಿ ಸರ್. ಏನು ಇಂಕ್ ಸರ್. ಲಾಲ್ ಪಸಕ್ ಹೊಸ ಇದು ಪೆನ್ನಿಂದ ಇನ್ನ ಬರೀ ಇಂಥದ್ದು ಹೇಳಿ. ನೀನು ನಿನಗ್ ಕಣ್ ಕಾಣಲ್ಲ ಅಂತ ಎಲ್ಲರಿಗೂ ಕಣ್ ಕಾಣಲ್ಲ ಅಂತ ಹೇಳ್ತೀಯ. ಬರೀ ಸರ್ ಅದು ನೀವು ರಬ್ ಮಾಡ್ತಿರಲ್ಲ, ಬ್ಲಾಕ್ ಬ್ಲಾಕ್ ಹಂಗೆ ಇರುತ್ತೆ. ಇಲ್ಲಿ ಬಿಡು, ಕಾಣಲ್ವ ನಿನ್ ಕಣ್ಣ? ಅದು ಸರಿ ಹೋಗ್ತದೆ ನನಗೆ. ಸರಿಯಾಗಿ ಕಾಣಲ್ಲ ಸರ್. ಇದು ತಗೊಳ್ರಿ, ಒಂದ್ ಬೂತ್ ಕನ್ನಡಿ ತಗೊಳ್ರಿ, ಕಾಣ್ದೇ ಇರೋರು ಹೇಳ್ತಲ್ಲ. ಒಂದ್ ಬೂತ್ ಕನ್ನಡಿ ತಗೊಂಡ್ರಿ. ಪಾಪ ಸಿಂಚುಗಂತೂ ಕಾಣಲ್ಲ, ಮೊದ್ಲೇ ಕಣ್ಣು ಎಡವಟ್ಟದಳಕ್ಕೆ. ಅವಳಿಗೆ ಏನ್ ಹೇಳ್ತಾರೆ ಗೊತ್ತಾ ಸರ್? ನಾನು ಒಬ್ಳೆ ಕೇಳಿಲ್ಲ ಸರ್, ಎಲ್ಲರ ಪರವಾಗಿ ಕೇಳಿದೆ ಅಂತಾಳೆ. ಈಗ ಮಾತಾಡಿದ್ರೆ ಮತ್ತೆ ನನ್ವೇ ಬರ್ತಾಳೆ ಈಗ, ಅಲ್ವಾ ಸಿಂಚು? ಎಸ್ ಸರ್, ಕೇಳ್ರಿ ಸರ್, ಬೇಕಾದ್ರೆ ಎಷ್ಟು ಜನಕ್ಕೆ ಹಂಗೆ ಆಗಿರುತ್ತೆ. ಅವ್ರೇನು ಕೇಳಲ್ಲ ಮತ್ತೆ. ಸರ್ ಅವ್ರಿಗೇನ್, ಅವ್ರು ಸುಮ್ ಬರ್ಕಂತಾರ ಸರ್, ನೀವು ಬೈತೀರಾ ಅಂತ. ನಾನೇ ಬೇರೆವ ಹೇಳ್ಬೇಕು. ಬರೀ ಈಗ ಕಾಣ್ತತೆ ನಾವು ಸಿಂಚು? ಎಸ್ ಸರ್, ಕಾಣುತ್ತೆ. ಈಗ ಟ್ಯಾಂಜೆಂಟ್ ಟು ಎ ಸರ್ಕಲ್, ಎ ಟ್ಯಾಂಜೆಂಟ್ ನೋಡ್ರಿ, ಅರ್ಥ ಮಾಡ್ಕೊಳ್ರಿ. ಎ ಟ್ಯಾಂಜೆಂಟ್, ನಾಟ್ ಟ್ಯಾಂಜೆಂಟ್ಸ್. ಎ ಟ್ಯಾಂಜೆಂಟ್ ಅಂದ್ರೆ ಒಂದು ಟು ಎ ಸರ್ಕಲ್ ಇಂಟರ್ಸೆಕ್ಟ್ ಇಟ್ ಇನ್ ಡ್ಯಾಶ್ ಪಾಯಿಂಟ್. 1 point. 1 point. ಒಂದೇ ಟ್ಯಾಂಜೆಂಟ್, ಒಂದೇ ಟ್ಯಾಂಜೆಂಟ್ ಒಂದು ಸರ್ಕಲ್ ನ ಎಷ್ಟು ಪಾಯಿಂಟ್ ಟಚ್ ಮಾಡಬಹುದು? 1 point. Only 1 point. ONE 1. ಏನ್ ಸಾ 1 2 3 ಕಳಿಸ್ತೀರ ಅಂತ ಯೋಚನೆ ಮಾಡ್ತಿದ್ದೀರಾ? PSO ಸರ್, ಏನೋ ಸರ್ ಏನಿಲ್ಲ. ಬನ್ನಿ ಈಗ. A line intersecting a circle in 2 points is called. One line
secant, ಒಂದ್ ಲೈನ್ ಇದೆ, ಒಂದ್ ಸರ್ಕಲ್ ಇದೆ, ಒಂದ್ ಸರ್ಕಲ್ ಇಟ್ ಕ್ಯಾನ್ ಇಂಟರ್ಸೆಕ್ಟ್ 2 ಪಾಯಿಂಟ್ಸ್. ಅಂದ್ರೆ ಎರಡು ಸರ್ಕಂಫರೆನ್ಸ್ ಮೇಲೆ 2 ಪಾಯಿಂಟ್ ಅಲ್ಲಿ ಹಾದೋಗಿರುತ್ತೆ. ಆ ಲೈನಿಗೆ ಏನಂತ ಕರಿತೀರಿ? secant, ಎಂತ ಕರಿತೀರಿ? ಸೀಕೆಂಟ್. ಸೀಕೆಂಟ್. ಯಾವ ಲೈನು ಸರ್ಕಲ್ ನ ಸರ್ಕಂಫರೆನ್ಸ್ ಮೇಲೆ ನೋಡ್ರಿ, ಸಪೋಸ್ ಇದು ಸೀಕೆಂಟಾ? no sir, ನೋಡ್ರಿ, ಸೀಕೆಂಟ್ ಅನ್ಬೇಕಾದ್ರೆ ಇಟ್ ಪಾಸಸ್ ಥ್ರೂ ದಿ 2 ಪಾಯಿಂಟ್ಸ್ ಆನ್ ದಿ ಸರ್ಕಂಫರೆನ್ಸ್ ಆಫ್ ಸರ್ಕಲ್. ಒಂದ್ ಲೈನ್ 3 ಪಾಯಿಂಟ್ಸ್ ಅಲ್ಲಿ ಹೋಗಕ್ ಬರಲ್ಲ. ಬರುತ್ತೇನ್ರಮ್ಮ? ಬರುತ್ತಾ? No, no sir. sir, ಸೊ ಯಾವ ಲೈನು ಸರ್ಕಂಫರೆನ್ಸ್ ಮೇಲೆ 2 ಪಾಯಿಂಟ್ಸ್ ಅಲ್ಲಿ ಇಂಟರ್ಸೆಕ್ಟ್ ಆತಂದ್ರೆ ಆ ಲೈನಿಗೆ ನಾವು ಏನಂತ ಕರಿತೀವಿ? secant, ಸೀಕೆಂಟ್. ಓಕೆ, ನೌ ಯು ಕ್ಯಾನ್ ಗೋ ಫಾರ್ ಯಾವುದು? ಥರ್ಡ್ ಒನ್. ಹೇಳ್ರಮ್ಮ ಈಗ. A circle can have dash parallel tangents at most. 2. ಸರ್ಕಲ್ ಇದೆ, ಎಷ್ಟು ಪ್ಯಾರಲಲ್ ಟ್ಯಾಂಜೆಂಟ್ಸ್? ಪ್ಯಾರಲಲ್ ಅಂದ್ರೆ ಏನು? ಪ್ಯಾರಲಲ್ ಅಂದ್ರೆ ಏನು? Never meet each other. Never meet each other. ಎಲ್ಲೂ ಮೀಟ್ ಆಗಕ್ ಸಾಧ್ಯತೆ ಇಲ್ಲ. ಸೊ ನೋಡ್ರಿ, ದಿಸ್ ಈಸ್ ಒನ್ ಟ್ಯಾಂಜೆಂಟ್, ದಿಸ್ ಈಸ್ ಒನ್ ಟ್ಯಾಂಜೆಂಟ್. ದೀಸ್ ಆರ್ ಪ್ಯಾರಲಲ್. ಸಪೋಸ್ ಹಿಂಗ್ ಎಳಿಬಹುದು ಅಥವಾ ಹಿಂಗ್ ಎಳಿಬಹುದು, ಹಿಂಗಾರ ಎಳಿಬಹುದು, ಹಿಂಗ. ಓನ್ಲಿ ದ ಸರ್ಕಲ್ ಹ್ಯಾವ್ ಓನ್ಲಿ 2 ಪ್ಯಾರಲಲ್ ಟ್ಯಾಂಜೆಂಟ್ಸ್. ಬರ್ಕಳಿ. ಆನ್ಸರ್ ಏನು? 2, ಎಷ್ಟು? 2, 2. ಓವರ್. Yes, sir. ಈಗ 2 ಬಂದ್ರ? ಈಗ the common point of a tangent to a circle and the circle is called. ನೋಡ್ರಮ್ಮ, ಒಂದ್ ನಿಮಿಷ ಕೇಳ್ರಿ, ಪ್ರಶ್ನೆ ಅರ್ಥ ಆಗ್ಬೇಕು ನಿಮಗೆ. ದಿಸ್ ಇಸ್ ಪಿ, ದಿಸ್ ಇಸ್ ಓ. ಇದೊಂದು ಟ್ಯಾಂಜೆಂಟ್ ಇದೆ. ಈ ಪಾಯಿಂಟ್ ಟ್ಯಾಂಜೆಂಟಿಗೂ ಪಾಯಿಂಟ್ ಹೌದು, ಸರ್ಕಲ್ಗೂ ಪಾಯಿಂಟ್ ಹೌದು. ಹೌದನ್ರಮ್ಮ? yes sir, ಸೊ ಅದಕ್ಕೆ ಅಂತ ಕರಿತೀರಿ? point of contact, ವೆರಿ ಗುಡ್. ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್. ನೋಡ್ರಿ, ಅಲ್ಲಿ ಏನ್ ಹೇಳಿದೆ ನೋಡ್ರಿ, ದ ಕಾಮನ್ ಪಾಯಿಂಟ್, ದ ಕಾಮನ್ ಪಾಯಿಂಟ್. ನೋಡ್ರಿ, ಕಾಮನ್ ಪಾಯಿಂಟ್ ಆಫ್ ಎ ಟ್ಯಾಂಜೆಂಟ್. ಈ ಪಾಯಿಂಟ್ ಟ್ಯಾಂಜೆಂಟ್ಗೂ ಇದೆ ಅಂಡ್ ಸರ್ಕಲ್ಗೂ ಇದೆ. therefore it is called point of contact. ಆನ್ಸರ್ ಏನ್ ಬರ್ಕೊಂತಿದ್ದೀರಿ? ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್. ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್. ಕ್ಲಿಯರಾ? ನೋಡ್ರಿ, ಪ್ರಶ್ನೆಯನ್ನ ಓದ್ಬಿಟ್ರೆ ಉತ್ತರ ಸಿಗುತ್ತೆ. ನೀವು ಓದಕ್ ರೆಡಿ ಇಲ್ಲ. ಹ್ಯಾಟ್ ಮಾಡೋದಕ್ಕಿಂತ ಮೊದಲು ದ ಕಾಮನ್ ಪಾಯಿಂಟ್ ಆಫ್ ಎ ಟ್ಯಾಂಜೆಂಟ್. ಟ್ಯಾಂಜೆಂಟಿಗೂ ಕಾಮನ್ ಪಾಯಿಂಟ್, ಕಾಮನ್ ಪಾಯಿಂಟ್ ಆಫ್ ಎ ಟ್ಯಾಂಜೆಂಟ್ ಟು ಎ ಸರ್ಕಲ್ ಅಂಡ್ ದಿ ಸರ್ಕಲ್ ಇಸ್ ಕಾಲ್ಡ್ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್. ಸರ್ಕಲ್ಗೂ ಪಾಯಿಂಟ್ ಹೌದು, ಟ್ಯಾಂಜೆಂಟಿಗೂ ಪಾಯಿಂಟ್. ಅಂದ್ರೆ ಆ ಪಾಯಿಂಟ್ ಸರ್ಕಲ್ ಮತ್ತು ಟ್ಯಾಂಜೆಂಟ್ ಎರಡಕ್ಕೂ ಅಪ್ಲೈ ಆಗೋದ್ರಿಂದ ಅದನ್ನು ಯು ಕ್ಯಾನ್ ಕಾಲ್ ಆಸ್ ದಿ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್. So now write down the third one problem.
ಬರೋಣ. ಸೊ ಬರ್ರಮ್ಮ ಈಗ. ಸೊ ನೋಡ್ರಮ್ಮ, ಒಂದು ಸರ್ಕಲ್ ಇದೆ. ಪ್ರಾಬ್ಲಮ್ ಓದ್ಕೊಳ್ರಿ, ಅವಾಗ ಉತ್ತರ ಸಿಕ್ಬಿಡುತ್ತೆ. ಅಲ್ಲಿಂದ ಒಂದು ಟ್ಯಾಂಜೆಂಟ್ ಎಳೆದಿದ್ದೀವಿ. ಆ ಪಾಯಿಂಟ್ ಯಾವುದು? ಪಿ. ಮತ್ತೆ ಈ ಕಡೆಗೆ ಎಳಿಬೇಕು ಅಂತ ಏನಿಲ್ಲ, ಆಯ್ತಲ್ಲ? ಕ್ಲಿಯರ್ ಏನ್ರಮ್ಮ? ಅಲ್ಲಿಂದ ಇಲ್ಲಿ ಪಿ, ಇಲ್ಲಿ ಸರ್ಕಲ್ ಮೇಲೆ ಪಿ ಇದೆಯೋ ಕ್ಯೂ ಇದೆಯಾ? ಪಿ ನೋಡ್ರಿ. A tangent PQ at a point P, ಇಲ್ಲಿ ನೋಡ್ರಿ ಪಾಯಿಂಟ್ P of a circle of radius 5 centimeter. ಇದು ರೇಡಿಯಸ್ 5 centimeter. You can take this as O. It is 5. Okay. Meets a line through the center at O at point Q so that OQ is 12. ನೋಡ್ರಿ, ಅಂದ್ರೆ OQ ನ ಜಾಯಿನ್ ಮಾಡ್ಕೋಬೇಕು ನಾವು. OQ is 12 and this is 5. What is the length of PQ? What is the length of PQ? ಅಂದ್ರೆ PQ ನ ಲೆಂತ್ ಕಂಡುಹಿಡಿಬೇಕು. ಸೊ PQ ನ ಲೆಂತ್ ಕಂಡುಹಿಡಿಬೇಕು ಅಂದ್ರೆ ನಾನು ಹೇಳ್ತಿದ್ದೀನಿ, ರೇಡಿಯಸ್ ಮತ್ತೆ ಟ್ಯಾಂಜೆಂಟ್ ಟಚ್ ಆಗಿರೋ ಪಾಯಿಂಟ್ ಅಲ್ಲಿ ಆಲ್ವೇಸ್ 90 ಡಿಗ್ರಿ. ನೆನಪಿದೆಯಾ? Yes, sir. ರೇಡಿಯಸ್ ಅಥವಾ ಟ್ಯಾಂಜೆಂಟ್ ಟಚ್ ಆಗಿರೋ ಪಾಯಿಂಟ್, ಟ್ಯಾಂಜೆಂಟ್ ಟಚ್ ಆಗಿರೋ ಪಾಯಿಂಟ್ ಇಂದ ರೇಡಿಯಸ್ ಎಳೆದಿರ್ತೀವಲ್ಲ, ಮತ್ತು ಟ್ಯಾಂಜೆಂಟ್ ಮಧ್ಯ, ರೇಡಿಯಸ್ ಮತ್ತೆ ಟ್ಯಾಂಜೆಂಟ್ ಮಧ್ಯ ಆಲ್ವೇಸ್ ದೇರ್ ಇಸ್ ಅನ್ ರೈಟ್ ಆಂಗಲ್. ಸೊ ರೈಟ್ ಆಂಗಲ್ ಬಂತು ಅಂದ್ರೆ ಅಕಾರ್ಡಿಂಗ್ ಟು ಪೈಥಾಗರಸ್ ಥಿಯರಮ್. Theorem. ಮತ್ತೆ ನಮ್ಮ ಇನ್ ಟ್ರಯಾಂಗಲ್ ನೋಡ್ರಿ, ಇನ್ ಟ್ರಯಾಂಗಲ್ ಯಾವುದು? OPQ OQ. ಸೊ ಆಂಗಲ್ P ಈಸ್ 90 degree. ನಾನು ಹೇಳಿದ್ದೀನಿ 90 ಡಿಗ್ರಿ ಅಂದ ತಕ್ಷಣ ತಲೆಯೊಳಗೆ ಬರಬೇಕು ಐಪಾಟಿನಸ್ ಸ್ಕ್ವಯರ್ ಇಸ್ ಈಕ್ವಲ್ ಟು OP ಸ್ಕ್ವಯರ್ ಪ್ಲಸ್ P ಸ್ಕ್ವಯರ್. ಹೇಳಿದ್ದೀನಿ ಇಲ್ಲ ಅದನ್ನ? Yes, sir. ಇಲ್ಲೇ ರೈಟ್ ಆಂಗಲ್ ಟ್ರಯಾಂಗಲ್. ನಿಮಗೆ ಈ ವರ್ಷ ಈ ಥಿಯರಮ್ ಪ್ರೂವ್ ಮಾಡಕ್ಕಿಲ್ಲ, ಇನ್ನೇ ರೈಟ್ ಓನ್ ಬಿಟ್ಕೊಳ್ರಿ. ರೈಟ್ ಆಂಗಲ್ ಥಿಯರಮ್ ಅಂತ ಅನ್ಬೇಕಾದ್ರೆ ಈ ಸ್ಟೇಟ್ಮೆಂಟ್ ಅಪ್ಲೈ ಮಾಡಬಹುದು. 90 ಡಿಗ್ರಿಗೆ ಆಪೋಸಿಟ್ ಇರುತ್ತಲ್ಲ ಒಂದು ಟ್ರಯಾಂಗಲ್ ಅಲ್ಲಿ, ಅದರ ಸ್ಕ್ವಯರ್ ಬರ್ಬಿಟ್ಟು ಉಳಿದೆರಡು ಸೈಡ್ಸ್ ಅನ್ನ ಸ್ಕ್ವಯರ್ ಮಾಡಿ ಸಮ್ ಮಾಡಿದ್ರೆ ಅವೆರಡು ಈಕ್ವಲ್ ಇರ್ತವೆ. ನೋಡ್ರಿ, 90 ಡಿಗ್ರಿಗೆ ಆಪೋಸಿಟ್ ಇರೋದು ಯಾವುದು? OQ ಸ್ಕ್ವಯರ್. ಉಳಿದೆರಡು ಸೈಡ್ಸ್ OP ಮತ್ತು PQ ನ ಸ್ಕ್ವಯರ್ ಮಾಡಿ ಆಡ್ ಮಾಡಿದಕ್ಕೆ ಈಕ್ವಲ್. ಕ್ಲಿಯರ್ ಆಯ್ತು? ಆ ಸ್ಟೇಟ್ಮೆಂಟ್ ಹೇಳಲ್ಲ ನಿಮಗೆ, ಸ್ಟೇಟ್ಮೆಂಟ್ ಬೇಡ ನಿಮಗೆ, ನಾನು ಹೇಳೋದನ್ನ ಅರ್ಥ ಮಾಡ್ಕೊಂಡ್ರಿ. ರೈಟ್ ಆಂಗಲ್ ಟ್ರಯಾಂಗಲ್ ಹೌದಾ ಅಲ್ಲ ಅನ್ಬೇಕಾದ್ರೆ 90 ಡಿಗ್ರಿಗೆ ಆಪೋಸಿಟ್ ಇರುತ್ತಲ್ಲ ಆ ಸೈಡ್, ಈ ಸೈಡ್ ಅದನ್ನ ಸ್ಕ್ವಯರ್ ಮಾಡಿದ್ದು ಈಕ್ವಲ್ಸ್ ಉಳಿದೆರಡು ಸೈಡ್ಸ್ ಯಾವುದು? OP ಮತ್ತು OQ PQ ನ ಸ್ಕ್ವಯರ್ ಮಾಡಿ ಆಡ್ ಮಾಡಿದ್ರೆ ಈಕ್ವಲ್ ಇರುತ್ತೆ. ಸೊ ನಾವು ರೈಟ್ ವಾಟ್ ಈಸ್ OQ? 12 ಸ್ಕ್ವೇರ್. ವಾಟ್ ಈಸ್ OP? 5 Square. ಬೇಕಾಗಿರೋದೇನು? PQ PQ ಸ್ಕ್ವೇರ್. 25 plus PQ square is equal to 12 square. Sorry, that is 144. next step ಅಲ್ಲಿ ಬರೆಯೋದು. ಇದನ್ನು 5 ಸ್ಕ್ವೇರ್ ಬರ್ಕೋಣ, ಏನಾಗಲ್ಲ, ಫಸ್ಟ್ ಸ್ಟೆಪ್ ಜಾಸ್ತಿ ಆಗಲಿ. 25 plus PQ square is equal to 144. PQ square is equal to 144 minus 25. PQ square is equal to 119. PQ is equal to root of 119. What is the value of PQ? Root 119. ಯಾವ ಆನ್ಸರ್ ಸರಿ? ಐದರ್ ಎ, ಬಿ, D, sir. ಯಾವುದು? D. Option D. D is the correct answer. ನೋಡ್ರಿ, ಪ್ರಾಬ್ಲಮ್ ಅನ್ನು ಅರ್ಥ ಮಾಡ್ಕೋಬೇಕು. ನಿಮಗೆ ಇಲ್ಲಿ ರೈಟ್ ಆಂಗಲ್ ಟ್ರಯಾಂಗಲ್ ಅಂದ್ರೆ ಕಾನ್ಸೆಪ್ಟ್ ಇರಬೇಕು. ರೈಟ್ ಆಂಗಲ್ ಗೆ ಆಪೋಸಿಟ್ ಇರೋ ಸೈಡ್ ನ ಸ್ಕ್ವೇರ್ ಮಾಡಿ ಈಕ್ವಲ್ಸ್ ಹಾಕಿ ಉಳಿದೆರಡು ಸೈಡ್ ನ ಸ್ಕ್ವೇರ್ ಮಾಡಿ ಆಡ್ ಮಾಡಿದಕ್ಕೆ ಈಕ್ವಲ್ ಇರುತ್ತೆ. ಅದಕ್ಕೆ ನಾವು ರೈಟ್ ಆಂಗಲ್ ಟ್ರಯಾಂಗಲ್ ಅಂತ ಕರಿತೀವಿ.
ಹೋಮ್ವರ್ಕ್ಸ್ ಎಲ್ಲ ಹಾಕಿದಾರ? ಯಾರು ಹಾಕಿಲ್ಲ ಹೇಳ್ರಿ? ಎಲ್ಲರೂ ಸರ್ ಹಾಕಿದಾರ? ನಂದಿತಾ. ಸರ್ ನಾನು ಹಾಕಿಲ್ಲ ಸರ್. ಯಾರು? ಚಿನ್ಮಯಿ. ಯಾಕವ? ಸರ್ ಹುಷಾರಿರ್ಲಿಲ್ಲ ಸರ್. ಯಾರು ಹಾಕಿಲ್ಲಮ್ಮ? ಸರ್ ನಾನು ನಂದಿತಾ ಯಾರು? ಸರ್ ದೀಕ್ಷಾ. ನಂದಿತಾ ಸರ್ ಯಾರು? ಸರ್ ದೀಕ್ಷಾ ಸರ್. ಯಾಕವ? ಸರ್ ನಂಗೂ ಹುಷಾರಿರ್ಲಿಲ್ಲ ಸರ್. ಊಟ ಮಾಡ್ದೆ ಇಲ್ಲ? ಸರ್ ಮಾಡ್ದೆ. ತಿಂಡಿ ತಿಂದೆ ಇಲ್ಲ? ಸರ್ ಮಾಡ್ದೆ ಸರ್. ಎಲ್ಲವೂ ಮಾಡಕ್ ಬರ್ತತೆ, ಓದಕ್ ಮಾತ್ರ ಟೈಮ್ ಇರಲ್ಲ. ಸೊ ಯು ಕ್ಯಾನ್ ಲೆಫ್ಟ್ ಇವತ್ತೇ ಲಾಸ್ಟ್ ಆನ್ಲೈನ್ ಕ್ಲಾಸ್. ನೀವು ಅಪ್ಡೇಟ್ ಯಾರು ಬರೀತಾರ ಅಲ್ಲಿ ತನಕ ಒಂದು ಇಲ್ಲ ಇಲ್ಲಿಂದ ನಾನು ಬಿಟ್ಬಿಟ್ಟಿದ್ದೀನಿ ಇವತ್ತಿಂದ. ಡಿಸೈಡ್ ಮಾಡಿ. ನಿಮಗೆ ಕಮಿಟ್ಮೆಂಟ್ ಇಲ್ಲ ಅಂದ್ರೆ ನಾನು ಹೋಮ್ವರ್ಕ್ ಬರ್ಸಕ್ ನೀವು LKG UKG ಸ್ಟೂಡೆಂಟ್ಸಾ? ಸರ್ ಇವಾಗ ಬರ್ದಿದೀವಿ ಸರ್ ಆಗ್ಲೇ, ಆಮೇಲೆ ಹಾಕ್ತಿವಿ ಸರ್ ಕ್ಲಾಸ್ ಮುಗ್ದ್ಮೇಲೆ. ನಾನು ಮೊಬೈಲ್ ನೋಡಿದೆ ಇವತ್ತು, ಬಹಳ ಜನ ಇವತ್ತು ಹಾಕಿದ್ದೀರಿ. ಸೊ ಐ ವಿಲ್ 1 ವೀಕ್ ಹಾಲಿಡೇ ಇವತ್ತಿಂದ. ನೀವು ಎಲ್ಲಿ ತನಕ ಅಪ್ಡೇಟ್ ಆಗ್ತೀರಾ ಅವತ್ತಿಂದ 10 ಗಂಟೆ ಒಳಗೆ ಮಾಡೋ ತನಕ ನಾನು ಮಾಡಲ್ಲ ಬಟ್ ಕ್ಲಾಸ್. ಯಾಕೆ ನನಗೆ ಗೊತ್ತಾ, ನನಗೆ ಅವಶ್ಯಕತೆ ಇಲ್ಲ. ನಿಮ್ಮಂತ ದರಿದ್ರದವ್ರಿಗೆ ಕಲ್ಸೋದಕ್ಕಿಂತ ಬೇರೆ ಯಾರು 4 ಜನ ನಮ್ಮ ಸ್ಕೂಲವ್ರಿಗೆ ಕಲ್ಸಿ ಲಾಭ ಆಗ್ತದೆ. ನೀವು ದರಿದ್ರಗಳು, ನಮಗೂ ದರಿದ್ರ ಹಚ್ಬಿಡ್ತೀನಿ ನೀವು, ಆಯ್ತಲ್ಲ? ಒಂದ್ಸಲ ಹೇಳಿದ್ರೆ ಕಮಿಟ್ಮೆಂಟ್ ಇರ್ಬೇಕು, ಆಯ್ತಲ್ಲ? ಎಷ್ಟೇ ಕಷ್ಟ, ನಾನು ನಿನ್ನೆ ಮಾಡ್ಸಿರೋದು ಒಂದಿಷ್ಟು ಡೆಫಿನೇಷನ್ಸ್ ಬರ್ತಿದ್ದೀನಿ, ಅವ್ನು ಕಲಿಯಕ್ಕಾಗಿಲ್ಲ ಅಂದ್ರೆ ನಿಮ್ಗೆ ಇವತ್ತು ಏನ್ ಅರ್ಥ ಆಗ್ತದೆ? ನಿಮಗೆ ಕಮಿಟ್ಮೆಂಟೇ ಇಲ್ಲ, ಸುಮ್ಮನೆ ಬೆಳೆಯೋದಲ್ಲ, ಆಯ್ತಲ್ಲ? ಓಕೆ, ಇವತ್ತು ನೆಕ್ಸ್ಟ್ ಮಂಡೇ ತನಕ ರಜಾ, ಅಲ್ಲಿ ತನಕ ಅಪ್ಡೇಷನ್ ಆಗ್ರಿ, ಆಮೇಲೆ ಕ್ಲಾಸ್ ಮಾಡೋಣ. ಓಕೆ, ನೋಡ್ಬಿಡ್ರಿ, ಈಗ ಹೇಳ್ಬಿಟ್ಬಿಡ್ತೀನಿ ಈಗ. ಸೊ ಇನ್ ಟ್ರಯಾಂಗಲ್ OPQ, ಸೊ ನೋಡ್ರಿ, ಒಂದು ಸರ್ಕಲ್ ವಿತ್ ಸೆಂಟರ್ ಕೊಟ್ಟಿದ್ದಾನೆ, O ಕೊಟ್ಟಿದ್ದಾನೆ. ಈ ಪಾಯಿಂಟ್ ಇದೆಯಲ್ಲ, ಇದು ಸರ್ಕಲ್ ಮೇಲಿದೆ, ಇಲ್ಲಿಂದ ಒಂದು ಟ್ಯಾಂಜೆಂಟ್ ಹೇಳಿದ್ವಿ Q. ಈ O ಇಂದ P ಗಿರೋ ಡಿಸ್ಟೆನ್ಸ್ 5, O ಇಂದ Q ಗಿರೋ ಡಿಸ್ಟೆನ್ಸ್ 12. ಸೊ ನಾವು ಫೈಂಡ್ ದಿ ವ್ಯಾಲ್ಯೂ ಆಫ್ PQ. ಸೊ ನೋಡ್ರಿ, ಎಲ್ಲಿ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಮತ್ತು ರೇಡಿಯಸ್ ಮಧ್ಯ, ಅಥವಾ ರೇಡಿಯಸ್ ಮತ್ತೆ ಟ್ಯಾಂಜೆಂಟ್ ಮಧ್ಯ, ಆಲ್ವೇಸ್ ಇಟ್ ಫಾರ್ಮ್ಸ್ ರೈಟ್ ಆಂಗಲ್. ರೈಟ್ ಆಂಗಲ್ ಟ್ರಯಾಂಗಲ್ ಅಂದ್ರೆ ಏನಂತ ಗೊತ್ತಿರ್ಬೇಕು ನಿಮಗೆ. ರೈಟ್ ಆಂಗಲ್ ಟ್ರಯಾಂಗಲ್ ಅಂದ ತಕ್ಷಣ ನಾನು ಯಾವುದು ಕಾನ್ಸೆಪ್ಟ್, ಪೈಥಾಗರಸ್ ಕಾನ್ಸೆಪ್ಟ್ ಎಕ್ಸ್ಪ್ಲೇನೇ ಮಾಡಕ್ ಹೋಗಲ್ಲ ನಾನು. ಸೊ ರೈಟ್ ಆಂಗಲ್ ಟ್ರಯಾಂಗಲ್ ಅಂದ್ರೆ 90 ಡಿಗ್ರಿಗೆ ಆಪೋಸಿಟ್ ಇರೋದು ಯಾವುದು? OQ ಸ್ಕ್ವೇರ್. ಉಳಿದ 2 ಸೈಡ್ಸ್ OP ಮತ್ತು PQ ಸ್ಕ್ವೇರ್ ಮಾಡಿದ್ರೆ ದಟ್ ಈಸ್ ಈಕ್ವಲ್ ಟು, ದಟ್ ಈಸ್ ದ ಸ್ಟೇಟ್ಮೆಂಟ್ ಆಫ್ ರೈಟ್ ಆಂಗಲ್. ಫಸ್ಟ್ ಅರ್ಥ ಅದಾದ್ರೆ ಮಾತ್ರ ರೈಟ್ ಆಂಗಲ್. ಸೊ OQ is 12, OP is 5, PQ square. 5 square plus PQ square is equal to 12 square. 25 plus PQ square is equal to 144. PQ square is equal to 144 minus 25. PQ square is equal to 119. PQ is equal to √119. Okay. Centimeter or meter? centimeter. So now write down this centimeter. So last one ಬರ್ಕೊಳ್ಳಿ. 1 ವೀಕ್ ನೀವೆಲ್ಲ ರೆಸ್ಟ್ ಮಾಡ್ಕೊಂಡ್ಬಿಡ್ರಿ, ನೀವೆಲ್ಲ ಹುಷಾರಾಗ್ರಿ. ಆಕ್ಚುಲಿ ನಾನು ಐ ಆಮ್ ಸಫರಿಂಗ್ ವಿತ್, ನಿಮ್ ನಂಬ್ತಿರೋ ಬಿಡ್ತೀರೋ ಗೊತ್ತಿಲ್ಲ. ಸೊ ನೋಡಿ, ಎಷ್ಟು ಟ್ಯಾಬ್ಲೆಟ್ಸ್ ತಗೊಂಡಿದ್ದೀನಿ ನಾನು ಡೈಲಿ, ನಂಬ್ತಿರೋ ಬಿಡ್ತೀನಿ. ಬಟ್ ನಿಮಗೆ ತೊಂದರೆ ಮಾಡಬಾರ್ದು ಅಂತ ಹೇಳಿ ಕ್ಲಾಸ್ ಮಾಡ್ತಿದ್ದೀನಿ. ಅದು ನಿಮಗೆ ಅದು ಕಮಿಟ್ಮೆಂಟ್ ಇಲ್ಲ ಅಂದ್ಮೇಲೆ ನಾನು ಯಾಕೆ ಮಾಡ್ಬೇಕು ನಿಮಗೆ? ಸುಮ್ಮನೆ ಬೇಕಾಗಿಲ್ಲ ಯಾವಾಗಲೂ ಬರೆಯೋದು, ಒಂಥರ ದರಿದ್ರಗಳು ಮಾಡ್ದಂಗೆ ಮಾಡಿದ್ರೆ. ನಿಮಗೆ ಅದು ಮೊದಲಿಂದ ಬಂದ್ಬಿಟ್ಟಿದೆ, ನಿಮಗೆ ಕಮಿಟ್ಮೆಂಟ್ ಅನ್ನೋದೇ ಗೊತ್ತಿಲ್ಲ ಓದೋ ವಿಚಾರಕ್ಕೆ. ನಾನು ಆಕ್ಚುಲಿ ಒಂದು 10 days ರೆಸ್ಟ್ ಮಾಡಕ್ ಹೇಳಿದ್ರೆ ಡಾಕ್ಟರ್, ಆದ್ರೆ ನಾನು ನಿಮಗೆ ಲಾಸ್ ಆಗುತ್ತೆ, ಸಿಲೆಬಸ್ ಲೇಟ್ ಆಗುತ್ತೆ ಅಂತ ಮಾಡಕ್ ಹೋದ್ರೆ ನಿಮಗೆ ಕಮಿಟ್ಮೆಂಟ್ ಇಲ್ಲ. 6:05 ಜಾಯ್ನ್ ಆಗೋದು, 6:10 ಜಾಯ್ನ್ ಆಗೋದು, ಅದು ಏನಾರ ಬೇಕು ನೀವು ಅಪ್ಪ ಅಮ್ಮ ಜಾಡ್ಸೋದ್ರೆ ಜಾಯ್ನ್ ಆಗೋದು, ಇಲ್ಲಾಂದ್ರೆ ಜಾಯ್ನ್ ಆಗಲ್ಲ. ಅದು ಆನ್ಲೈನ್ ಜಾಯ್ನ್ ಅದೇನೆ ಅಂತಂದ್ಮೇಲೆ ಆಯ್ತಲ್ಲ. ನಿಮಗೆ ನಿಮ್ಗೆ ಯಾವಾಗ ಕಮಿಟ್ಮೆಂಟ್ ಇರಲ್ಲ, ನೀವು ಯಾವ ಕಾರಣಕ್ಕೂ ನೀವು ಮೋರ್ ದ್ಯಾನ್ 90% ಬಹಳ ಜನ ಮಾಡಕ್ಕಾಗಲ್ಲ. ಯಾರೋ 4 ಜನ ಮಾಡ್ಬೋದು ಅಷ್ಟೇ. ದೋಸ್ ಹೂ ಆರ್ ಹ್ಯಾವಿಂಗ್ ಕಮಿಟ್ಮೆಂಟ್ ಅವ್ರು ಮಾತ್ರ ಔಟ್ ಆಫ್ ಔಟ್ ರೀಚ್ ಆಗ್ಬೋದು, ಆಯ್ತಲ್ಲ. ಕಾದ್ಕಂಡ್ ಬಾಯಿ ತೆರ್ಕೊಂಡ್ ಕೂತಿರ್ಬೇಕು ಕ್ಲಾಸ್ ಸಿಗ್ಬೇಕು ಅಂದ್ರೆ. ನೀವು ಎಲ್ಲೋ ಇರ್ತೀರಿ, ಎಲ್ಲೋ ಇಂದ ನೋಡ್ಬಂದು ಸುಮ್ಮನೆ ಜಾಯ್ನ್ ಆಗಿ ಕುತ್ಕೊಳ್ಳೋದು. ಓಕೆ, ಬರ್ಕೊಳ್ಳಿ. ನೆಕ್ಸ್ಟ್ ಲಾಸ್ಟ್ ಪ್ರಾಬ್ಲಮ್ ಬರ್ಕೊಳ್ಳಿ ಅದನ್ನ.
PS ಲೆಕ್ಕ ಓದು. ಆಯ್ತಾ PS? ಸರ್ ಆಯ್ತು. ಹೇಳು. Draw a circle and two lines parallel to a given line such that one is a tangent and another a secant to the circle. ಸೊ ಒಂದು ಸರ್ಕಲ್ ಇದೆ, ಅರ್ಥ ಮಾಡ್ಕೊಳ್ಳಿ. ಒಂದು ಸರ್ಕಲ್ ಇದೆ, ಒಂದು ಲೈನ್ ಕೊಟ್ಟಿದ್ದಾನೆ. ಅವೆರಡು ಲೈನ್ ಎಳಿತಿರಲ್ಲ. ಅವೆರಡು ಲೈನು ಗಿವನ್ ಲೈನ್ಗೆ ಪ್ಯಾರಲಲ್ ಆಗಿರ್ಬೇಕು. ಜೊತೆಗೆ ಆ ಎರಡರಲ್ಲಿ ಒಂದು ಲೈನು ಟ್ಯಾಂಜೆಂಟ್ ಆಗ್ಬೇಕು, ಒಂದು ಲೈನು ಸೀಕೆಂಟ್ ಆಗ್ಬೇಕು. ನೋಡ್ರಿ ಈಗ ದಿಸ್ ಈಸ್ ಟ್ಯಾಂಜೆಂಟ್, ಇಟ್ ಈಸ್ ಪ್ಯಾರಲಲ್. ಹೇಳ್ದಿದ್ದೌದಾ? ಆಯ್ತೇನ್ರಮ್ಮ? Again, you draw one more line. This is also parallel to given line. It is a secant. It is enough. Yes, sir. ಒಂದೇ ಮಾರಿಕೆ ಕೇಳೋದನ್ನ ಒಂದು ಸ್ಕೇಲು ಕೈವಾರ ಗೋಲ್ ಮಾಪಕ ತಗೊಂಡ್ ಮಾಡ್ಕೊಂಡ್ ಕೂತ್ಕೊಂಡಿರಿ. ಒಂದ್ ಏನ್ ಹೇಳಿದಾನೆ, ಒಂದು ಸರ್ಕಲ್ ಇದೆ. ಓಕೆ, ಸರ್ಕಲ್ ಇದೆ, ಒಂದ್ ಲೈನ್ ಕೊಟ್ಟಿದ್ದಾನೆ. ನಾವು ಎರಡು ಲೈನ್ ಡ್ರಾ ಮಾಡ್ಬೇಕು. ಆ ಎರಡು ಲೈನು ಒಂದು ಟ್ಯಾಂಜೆಂಟ್ ಆಗ್ಬೇಕು, ಜೊತೆಗೆ ಇದಕ್ಕೆ ಪ್ಯಾರಲಲ್ ಆಗ್ಬೇಕು. ಇನ್ನೊಂದು ಲೈನ್ ಎಳಿಬೇಕು, ಅದು ಸೀಕೆಂಟ್ ಆಗ್ಬೇಕು, ಗಿವನ್ ಲೈನ್ಗೆ ಪ್ಯಾರಲಲ್ ಆಗ್ಬೇಕು. ಆಗಿದಾವೆ ಇಲ್ಲ ನೋಡ್ರಮ್ಮ? ಇದು ಟ್ಯಾಂಜೆಂಟ್, ಇಟ್ ಇಸ್ ಪ್ಯಾರಲಲ್ ಟು ಗಿವನ್ ಲೈನ್. ಇಟ್ ಇಸ್ ಅ ಸೀಕೆಂಟ್ ಆಲ್ಸೋ, ಇಟ್ ಇಸ್ ಪ್ಯಾರಲಲ್ ಟು ಗಿವನ್ ಲೈನ್. ಕ್ಲಿಯರ್? Yes, sir. ಎನಿ ಡೌಟ್ಸ್? No, sir. ಓಕೆ, ಸೊ ನಾ ಹೇಳ್ತಿದ್ದೀನಿ, ದಿಸ್ ಇಸ್ ಲಾಸ್ಟ್. ಇನ್ನ ಯಾರು